ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ತೆರೆ ಬಿದ್ದಿದೆ. ಈ ಸಾಂಪ್ರದಾಯಿಕ ಉತ್ಸವ ಗಿನ್ನಿಸ್ ದಾಖಲೆ ಕೂಡ ನಿರ್ಮಿಸಿದೆ. ಚಂದಡ ತಂಡ ಹ್ಯಾಟ್ರಿಕ್ ಜಯ ಕೂಡ ಸಾಧಿಸಿದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ಕಿಕ್ಕಿರಿದು ಸೇರಿದ ಹಾಕಿ ಅಭಿಮಾನಿಗಳು ಚಾಂಪಿಯನ್ ಪಟ್ಟಕ್ಕಾಗಿ ತೀವ್ರ ಹಣಾಹಣಿ. ಗ್ಯಾಲರಿಯಲ್ಲಿ ಕ್ರೀಡಾಭಿಮಾನಿಗಳ ಡ್ಯಾನ್ಸ್. 24ನೇ ಕೊಡವ ಹಾಕಿ ಉತ್ಸವಕ್ಕೆ ತೆರೆ. 3ನೇ ಬಾರಿ ಚೇಂದಂಡ ತಂಡಕ್ಕೆ ಜಯ. ನಾಪಕ್ಲುವಿನಲ್ಲಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿದ್ದ ಕೊಡ್ಯೋಳಂಡ ಹಾಕಿ ಕಾರ್ನಿವಲ್ನಲ್ಲಿ ಒಟ್ಟು 360 ತಂಡಗಳು ಪಾಲ್ಗೊಂಡಿದ್ವು. ಇಂದು ಚೇಂದಂಡ ಹಾಗೂ ನೆಲ್ಲ ಮಕ್ಕಳ ತಂಡಗಳ ನಡುವೆ ಅಂತಿಮ ಹಣಾಹಣಿ ನಡೆಯಿತು. ಅಂತಿಮವಾಗಿ ಚೇಂದಂಡ ತಂಡ 8 ರಿಂದ 7 ಗೋಲುಗಳ ಅಂತರದಲ್ಲಿ ನೆಲ್ಲ ಮಕ್ಕಳ ತಂಡವನ್ನ ಮಣಿಸಿ ವಿಜಯ ಪತಾಕೆ ಹಾರಿಸಿದೆ. ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿ ಹಾಗೂ 4 ಲಕ್ಷ ನಗದು, ರನ್ನರ್ ತಂಡಕ್ಕೆ ಟ್ರೋಫಿ ಹಾಗೂ 3 ಲಕ್ಷ ನಗದು ನೀಡಲಾಗಿದೆ. ಇದು ನಮ್ಮದು 3ನೇ ಬಾರಿ ಚಾಂಪಿಯನ್ ಪಟ್ಟ ಪಡೆದಿರೋದು. ಆ್ಯಂಡ್ ನಾವು 2016-17 ಅಲ್ಲಿ ಗೆದ್ದಿದ್ರಿ. ಅದಾದಮೇಲೆ ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಇಂಜುರಿ ಆಗಿದೆ. ಈ ಸತಿ ನಾವು ಫುಲ್ ಟೀಮಾಗಿ ಬಂದು ಈ ಸತಿ ಗೆಲ್ಲಬೇಕು ಅಂತ ಒಂದು ಛಲ ಇತ್ತು, ಹಠ ಇತ್ತು. ಸೊ ಎಲ್ಲ ಸೇರಿ ನಾವು ಸುಮಾರು ಟೈಮಿಂದ ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಸೇರಿ ಈ ಟೂರ್ನಮೆಂಟ್ನ ಗೆಲ್ಲಬೇಕು ಅಂತ ಒಂದು ಛಲದಲ್ಲಿ ಬಂದು ವಿ ವಾನ್ ಇಟ್ ಟುಡೇ. ಇನ್ನು ಕೊಡವರ ಈ ಹಾಕಿ ಉತ್ಸವ ಒಂದು ಇತಿಹಾಸವನ್ನ ಸೃಷ್ಟಿಸಿದೆ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಗಿನ್ನಿಸ್ಗೆ ಸೇರ್ಪಡೆಯಾಗಿದೆ. ಕೊಡವ ಕೌಟುಂಬಿಕ ಹಾಕಿ ಇವತ್ತು ಇಲ್ಲಿ ನಾಪೋಕ್ಲುವಲ್ಲಿ ಆಯಿತು. ಇದು ಒಂದು ಭಾರಿ ದೊಡ್ಡ ಅದ್ಭುತವಾದ ಒಂದು ಟೂರ್ನಮೆಂಟ್. ಯಾಕೆಂದರೆ ಈ ಥರ ಒಂದು ಟೂರ್ನಮೆಂಟ್ ಎಲ್ಲೂ ನಡೀತಾ ಇಲ್ಲ. ಇಡೀ ವಿಶ್ವದಲ್ಲಿ ಇವತ್ತು ಒಂದು ದಾಖಲೆಯಾಗಿದೆ. ಗಿನ್ನಿಸ್ ದಾಖಲೆಗೆ ಇವತ್ತು ಹೋಗಿದೆ. ಅದು ಒಂದು ಹೆಮ್ಮೆಯ ವಿಚಾರ ಈ ಕೊಡಗಿನವರಿಗೆ. ಕೊಡಗವರಿಗೆ ಹಾಕಿ ಅಂದರೆ ತುಂಬ ದೊಡ್ಡ ವಿಷಯ. ಅದನ್ನು ಈ ಕೊಂಡ್ಯೋಳ ಹಾಕಿ ಅವರ ಇದು ಹಾಕಿ ಟೂರ್ನಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಎಲ್ಲ ಒಳ್ಳೆಯದಾಗಲಿ. 24ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ತೆರೆ ಬಿದ್ದಿದೆ. ಇಂತಹ ಹಾಕಿ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಇನ್ನು 1 ವರ್ಷ ಕಾಯಬೇಕು. ಹಾಕಿ ತವರು ಕೊಡಗು ಜಿಲ್ಲೆಯಲ್ಲಿ ನಡೆಯುವಂಥ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆಯಾಗುವ ಮೂಲಕ ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಒಂದು ಗೌರವ ತಂದುಕೊಟ್ಟಂತಾಗಿದೆ. ಈ ಮೂಲಕ ಕಳೆದ 1 ತಿಂಗಳಿಂದ ನಡೆಯುತ್ತಿದ್ದ 24ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ತೆರೆ ಬಿದ್ದಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.